ರಾಯಚೂರು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಚಾಲನೆ. ನೌಕರರು ಆರೋಗ್ಯದತ್ತ ಗಮನ ಹರಿಸಲಿ. ರಾಹುಲ್ ಪಂಡ್ವೆ. ರಾಯಚೂರು ಮಾರ್ಚ್ 4 ಕರ್ತವ್ಯ ನಿರ್ವಹಣೆಯಲ್ಲಿ ಎಷ್ಟು ಒತ್ತಡಗಳಿದ್ರೂ ವೈಯಕ್ತಿಕ ಆರೋಗ್ಯಕ್ಕೂ ಸಹ ನೌಕರರು ಗಮನ ನೀಡಬೇಕು. ಆರೋಗ್ಯದ ಹಿತದೃಷ್ಟಿಯಿಂದ ನೌಕರರು ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಹುಲ್ ತುಕಾರಾಮ್ ಪಾಂಡ್ವೆ ಅವರು ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಮಾರ್ಚ್ 4ರಂದು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆರಂಭಗೊಂಡ ರಾಯಚೂರು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು 2024-25ಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕ್ರೀಡೆಗಳಿಂದ ನಮ್ಮ ಆರೋಗ್ಯ ಪರಿಸ್ಥಿತಿ ಸುಧಾರಿಸಲಿದೆ. ವೃತ್ತಿ ಜೀವನದಲ್ಲಿ ಎದುರಾಗುವ ಒತ್ತಡ, ಸನ್ನಿವೇಶಗಳು ಸಮರ್ಪಕವಾಗಿ ನಿಭಾಯಿಸುವ ಸಾಮರ್ಥ್ಯವನ್ನು ನೌಕರರು ಬೆಳೆಸಿಕೊಳ್ಳಬೇಕು. ಕ್ರೀಡಾಕೂಟದಿಂದ ನೌಕರರಲ್ಲಿ ಬಾಂಧವ್ಯ, ಹೊಂದಾಣಿಕೆ ಹೆಚ್ಚಾಗುತ್ತದೆ ಎಂದರು. ಈ ವೇಳೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಈರೇಶ ನಾಯ್ಕ ಅವರು ಪ್ರಾಸ್ತಾವಿಕ ಮಾತನಾಡಿ, ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ವಿವಿಧ ಸಮಿತಿಗಳು ಸತತ 15 ದಿನಗಳ ಕಾಲ ಪರಿಶ್ರಮ ವಹಿಸಿದ್ದರಿಂದ ಈ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. ಓಟ, ಎತ್ತರ ಜಿಗಿತ, ಗುಂಡು ಎಸೆತ, ಕಬಡ್ಡಿ, ಖೋ-ಖೋ, ವಾಲಿಬಾಲ್, ಥ್ರೋಬಾಲ್, ಕ್ರಿಕೆಟ್, ಹಾಕಿ, ಫುಟ್ಬಾಲ್, ಯೋಗಾಸನ, ಬಾಲ್ ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಕೇರಂ, ಚದುರಂಗ, ಬ್ಯಾಸ್ಕೆಟ್ಬಾಲ್, ಈಜು ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ನೌಕರರಿಗೆ ಅವಕಾಶ ಕಲ್ಪಿಸಲಾಗಿದೆ. ಅದೇ ರೀತಿ ಜನಪದ ನೃತ್ಯ, ಜನಪದ ಗೀತೆ, ಶಾಸ್ತ್ರೀಯ ಗಾಯನ, ಶಾಸ್ತ್ರೀಯ ವಾದ್ಯ, ಶಾಸ್ತ್ರೀಯ ನೃತ್ಯ, ಕಿರು ನಾಟಕ, ಕರಕುಶಲ ವಸ್ತು ಪ್ರದರ್ಶನ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ಭಾಗಿಯಾಗಲು 1000ಕ್ಕಿಂತ ಹೆಚ್ಚು ನೌಕರರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕ್ರೀಡಾಕೂಟದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದ ಹಾಗೂ ಗುಂಪು ಆಟಗಳಲ್ಲಿ ಪ್ರಥಮ ಸ್ಥಾನ ಪಡೆದ ನೌಕರರು ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶ ಹೊಂದಿರುತ್ತಾರೆ. ಈ ನೌಕರರ ಕ್ರೀಡಾಕೂಟದ ಯಶಸ್ವಿಗಾಗಿ ವಿವಿಧ ಸಮಿತಿಗಳು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ರಚಿಸಿದ್ದು, ಎಲ್ಲ ಸಮಿತಿಗಳಿಗೆ ಅವರದ್ದೇ ಆದ ಜವಾಬ್ದಾರಿ ನೀಡಲಾಗಿದೆ. ಈ ಕ್ರೀಡಾಕೂಟಕ್ಕೆ ನಿರ್ಣಾಯಕರನ್ನಾಗಿ ಒಟ್ಟು 60 ಜನ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನಿಯೋಜನೆ ಮಾಡಿಕೊಳ್ಳಲಾಗಿದೆ. ನೌಕರರು ಸಮಯಕ್ಕೆ ಸರಿಯಾಗಿ ಸ್ಪರ್ಧೆಯಲ್ಲಿ ಭಾಗಿಯಾಗಬೇಕು ಎಂದು ತಿಳಿಸಿದರು. 7 ತಂಡಗಳು, 1020 ನೌಕರರು ಭಾಗಿ. 2 ದಿನಗಳ ಕಾಲ ನಡೆಯುವ ಕ್ರೀಡಾಕೂಟದಲ್ಲಿ ಕಬಡ್ಡಿ, ಖೋ-ಖೋ, ವಾಲಿಬಾಲ್, ಚೆಸ್, ಬ್ಯಾಡ್ಮಿಂಟನ್, ಲಾಂಗ್ ಜಂಪ್, ಶಾಟ್ ಪುಟ್, ಡಿಸ್ಕಸ್ ಥ್ರೋ, ಜಾವಲಿನ್ ಥ್ರೋ, ರನ್ನಿಂಗ್ ಸೇರಿದಂತೆ ವಿವಿಧ ಸ್ಪರ್ಧೆಗಳು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಜಿಲ್ಲೆಯ ದೇವದುರ್ಗ, ಸಿಂಧನೂರು, ಲಿಂಗಸಗೂರು, ರಾಯಚೂರು, ಮಸ್ಕಿ, ಮನವಿ ಹಾಗೂ ಸಿರವಾರ ಸೇರಿದಂತೆ 7 ತಂಡಗಳ ಸುಮಾರು 1020 ನೌಕರರು ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಗಾರಲದಿನ್ನಿ ವೀರನಗೌಡ. ಪ್ರತಿ ವರ್ಷದಂತೆ ರಾಜ್ಯ ಸರ್ಕಾರದ ನಿರ್ದೇಶದನ್ವಯ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಏನಂದ್ರೆ ಕ್ರೀಡೆಗಳು ಅತ್ಯವಶ್ಯಕವಾಗಿ ಆಡಿಸಿದರೆ ಮಾತ್ರ ಅವರು ಕೂಡ ಏನಂದ್ರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಮತೋಲನವನ್ನು ಕಾಪಾಡಿಕೊಳ್ಳಕ್ಕೆ ಸಾಧ್ಯ ಆಗುತ್ತೋ ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಒಂದು ಆಶಯದಂತೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ. ಸೊ ದಯವಿಟ್ಟು ನಿಮ್ಮಲ್ಲಿರ್ತಕ್ಕಂಥ ಆತಂಕವನ್ನ ಅಥವಾ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಿಕೊಂಡು ಈ ಕ್ರೀಡೋತ್ಸವದಿಂದ ತಾವೆಲ್ಲರೂ ಕೂಡ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಗೊಳಿಸಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ 2 ಅನಿಸಿಕೆಗಳನ್ನು ಮುಗಿಸುತ್ತೇನೆ. ಹಾಗೇನೆ ಸಮಯ ಅಭಾವ ಆಗಿರುವುದರಿಂದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಕೂಡ ವಂದನೆಗಳನ್ನು ಸಲ್ಲಿಸಿ ವೇದಿಕೆ ಕಾರ್ಯಕ್ರಮ. ಇದು ಕ್ರೀಡಾಕೂಟ ನೀವು ಈಗ ನೋಡಬಹುದು. ಎಲ್ಲ ಅವರು
ಬೇರೆ ಬೇರೆ ಯೂನಿಫಾರ್ಮ್ಸ್ ಜೊತೆಗೆ ಎಲ್ಲ ತಾಲೂಕಿಂದ ಬಂದಿದ್ದಾರೆ. ಮತ್ತೆ ಬೇರೆ ಬೇರೆ ಎಲ್ಲ ಕ್ರೀಡಾ ಪ್ರಕಾರಲ್ಲಿ ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಕೆಲವು ಜನ ಕ್ರಿಕೆಟ್ ಮಾಡ್ತಾರೆ, ಕೆಲವು ಖೋ ಖೋ, ಕಬಡ್ಡಿ ಇದು ಎಲ್ಲ ತಯಾರಿ ಆಗಿದೆ. ಸೊ ಈಗ ನಮ್ಮ ದೈನಂದಿನ ಏನು ಸ್ಟ್ರೆಸ್ ಟೆನ್ಷನ್ ಏನಿರುತ್ತೆ ನಮ್ಮ ಸರ್ಕಾರಿ ನೌಕರ ಮೇಲೆ, ಅದು ಎಲ್ಲ ಸ್ವಲ್ಪ ಬಿಟ್ಟು 2 ದಿನ ನಾವು ಇದು ಕ್ರೀಡಾಕೂಟ ಮಾಡಿದ್ರೆ ನಮ್ಮ ಮಾನಸಿಕ ಆರೋಗ್ಯ ಸಲುವಾಗಿ ಕೂಡ ತುಂಬಾ ಒಳ್ಳೆ ಇರುತ್ತೆ. ಜೊತೆಗೆ ನೀವು ಎಲ್ಲ ಆಫೀಸಲ್ಲಿ ಸಿಗ್ತೀರಿ, ಬಟ್ ಆಸ್ ಅ ಟೀಮ್, ಓಕೆ, ತಂಡ ಅಂತ ಒಂದು ಟೀಮ್ ಗೇಮ್ ಅಲ್ಲಿ ನೀವು ಭಾಗವಹಿಸಿದ್ರೆ, ಕಾಂಪಿಟೇಟಿವ್ ಸ್ಪಿರಿಟ್ ಜೊತೆ ನೀವು ಭಾಗವಹಿಸಿದ್ರೆ ಅದು ಬಾಂಡಿಂಗ್ ಬೇರೆ ಇರುತ್ತೆ. ಸೊ ಅದು ಪ್ರೊಫೆಷನಲ್ ಮತ್ತೆ ಪರ್ಸನಲ್ ಬಾಂಡಿಂಗ್ ಸಲುವಾಗಿ ಕೂಡ ಇದು ಕ್ರೀಡಾಕೂಟ ತುಂಬಾ ಮಹತ್ವಪೂರ್ಣ ಕಾರ್ಯಕ್ರಮ ಇದೆ. ಸೊ ನಾನು ಎಲ್ಲ ಆಟಗಾರರಿಗೆ, ಎಲ್ಲ ತಂಡಗೆ ನಾನು ನಮ್ಮಿಂದ ಅಭಿನಂದಿಸ್ತೀನಿ. ಮತ್ತೆ ಇವತ್ತು ಮತ್ತೆ ನಾಳೆ ನಿಮ್ಮದು ಯಾವುದು ಗೇಮಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ, ಆ ಕಡೆ ಫುಲ್ ಕಾಂಪಿಟೇಟಿವ್ ಸ್ಪಿರಿಟ್ ಜೊತೆ, ಫುಲ್ ಎಫಿಷಿಯನ್ಸಿ ಜೊತೆ ಪಾರ್ಟಿಸಿಪೇಟ್ ಮಾಡಿ, ನಿಮ್ಮದು ಗೇಮ್ ಎಂಜಾಯ್ ಮಾಡಿ. ಓಕೆ, ಬರೀ ಗೋಲ್ಡ್, ಸಿಲ್ವರ್, ಬ್ರಾಂಜ್ ಮೆಡಲ್ ಇರಬೇಕು ಅಂತ ಇದು ಕ್ರೀಡಾಕೂಟ ಇಲ್ಲ. ವಿ ನೀಡ್ ಟು ಎಂಜಾಯ್ ದ ಗೇಮ್ ಫಸ್ಟ್, ದ ವಿನ್ನಿಂಗ್ ಕಮ್ಸ್ ಲೇಟರ್. ಎಂಜಾಯ್ ದಿ ಗೇಮ್. ಮತ್ತೆ ನಮ್ಮ ನೌಕರ ಸಂಘದ ಎಲ್ಲ ಆಫೀಸ್ ಬೇರರ್ಸ್ಗೆ ನಾನು ಈಗ ಅಭಿನಂದಿಸ್ತೀನಿ. ಐ ವಾಸ್ ವೆರಿ ಹ್ಯಾಪಿ ಟು ಅಟೆಂಡ್ ದಿಸ್ ಪ್ರೋಗ್ರಾಮ್. ಮತ್ತೆ ಪಾಸಿಬಲ್ ಇದ್ರೆ ನಾನು ಕೂಡ 1-2 ಕ್ರೀಡಾ ಪ್ರಕಾರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಸೊ ಈ ಹೇಳ್ತಾ ನಾನು ಈಗ ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ಈಗ ಅದು ಆಟ ಸ್ಟಾರ್ಟ್. ರಾಯಚೂರು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ವೇದಿಕೆಗೆ ಒಂದು ಪ್ರಾರ್ಥನೆಯನ್ನು ಮಾಡಬೇಕಾಗಿ ಕೇಳಲಾಗ್ತಾ ಇದೆ. ಶುಭಕಾಯ ಗುರುರಾಯ ಗುರುರಾಯ ಶುಭಕಾಯ ಶುಭಕಾಯ ಕವಿಗೆ ಪ್ರಥಮ ಯುಗದಿ ಶ್ರೀಪತಿಯ ಸ್ತಂಭಗಳು ಕೇಂದ್ರ ಗುರುರಾಯ ಗುರುರಾಯ ಶ್ಯಾಮ ಸುಂದರನ ದಾಸ ಕಾಶ ನತ ಪೋಷ ಮುನಿವ್ಯಾಸ ರಾಘವೇಂದ್ರ ಗುರುರಾಯಗಳು ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಕ್ರೀಡಾ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ ಜೋರಾದ ಚಪ್ಪಾಳೆಯೊಂದಿಗೆ ಕ್ರೀಡಾ ಜ್ಯೋತಿ ಆಗಮಿಸ್ತಾ ಇದೆ. ಜೋರಾಗಿ ಕೇಳಲಾಗ್ತಾ ಇದೆ. ಜೋರಾದ ಚಪ್ಪಾಳೆ. ಈಗ ಪ್ರತಿಜ್ಞೆ ಇದೆ. ಗಣ್ಯಮಾನ್ಯ ಮಟ್ಟದ ನೌಕರರ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂತಹ ಎಲ್ಲಾ ಕ್ರೀಡಾಪಟುಗಳು ಕ್ರೀಡೆಯ ನೀತಿ ನಿಯಮಗಳಿಗೆ, ನೀಡಿದ ನಿರ್ಣಯಗಳಿಗೆ ಬದ್ಧರಾಗಿ ಕ್ರೀಡಾ ಮನೋಭಾವ ಭಾಗವಹಿಸುತ್ತೇವೆಂದು ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸರ್ಕಾರಿ ನೌಕರರ ಸಂಘ. ಧನ್ಯವಾದ. ಓಂ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುವಾಯ ವೃಕ್ಷರಾಜಾಯತೆ ನಮಃ. ವೃಕ್ಷರಾಜಾಯತೆ. ಮುಖ್ಯ ಕಾರ್ಯನಿರ್ವಹಣಾ ಸರ್ ಕ್ಯಾಮ್ರಾ ಜೋಬ್ದಾಗ ಇಟ್ಕೋರಿ ಸರ್, ಹಿಂದಕ್ಕೆ ಬರ್ರಿಲ್ಲ ಅಂದ್ರೆ. ಓ ಅಣ್ಣ ನೀನೇ ಬರಕತ್ತಿದ್ದ ಅಣ್ಣ ನಮ್ದಾಗ. ಶಿಕ್ಷಕ
ವೆಂಕಟೇಶ್